ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಒಂದು ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ನಮ್ಮ ಮಾವ ನಮ್ಮ ಊರಿಂದ ಫ್ರೆಶ್ ಆಗಿ ಫಿಶ್ನ ತೊಗೊಂಡು ಬಂದಿದ್ದರು. ಪಾಪ ಅವರು ಒಂದಿನ ದಿವಸನೇ ಫಿಶ್ ಎಡ್ತಿಟ್ಟಿದ್ರಂತೆ. ಅದೆಲ್ಲ ಸತ್ತೋಯ್ತು ಅಂತ ಅಂದ್ಬಿಟ್ಟು ಲೈವ್ ಆಗೇ ತೊಗೊಂಡು ಬರಬೇಕು ಅಂತ, ಅದೇ ಬದುಕಿದಾಗಿ ತರಬೇಕು ಅಂತ ತೊಗೊಬಂದಿದ್ದಾರೆ. ಸೊ ಫಿಶ್ ಎಲ್ಲ ಕ್ಲೀನ್ ಮಾಡಿಸಿ ಕೂಡ ಭಾಸ್ಕರ್ ತಂದರು. ಸೊ ಅವತ್ತು ನೈಟು ಲೇಟಾಗಿ ಹೋಗಿತ್ತು, ಬಿಕಾಸ್ ನಮ್ಮ ಫಿಶ್ ತರ್ತಾರೆ ಅಂದ್ಕೊಂಡು ತರಲೇ ಇಲ್ಲ. ಸೊ ಇಲ್ಲಿ ನಾವು GFCಯಿಂದ ತರಿಸ್ಕೊಂಡು ತಿಂದ್ವಿ. ಹಾಗೆ ಭಾಸ್ಕರ್ ನನಗೆ ಮಾತ್ರ ಫಿಶ್ ಫ್ರೈ ಮಾಡಿಬಿಡು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಇಲ್ಲಿ ಫಿಶ್ ಫ್ರೈ ಮಾಡೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದ್ರದ್ದು ಹೆಸರು ನನಗೆ ನಿಜ ಗೊತ್ತಿಲ್ಲ. ಒಂದೇನೋ ಕಾಟ್ಲಾ ಅಂದರು, ಇನ್ನೊಂದು ಜಿಲೇಬಿ ಫಿಶ್, ಐ ಹೋಪ್ ಸೊ. ಬಟ್ ನನಗೆ ಎಕ್ಸಾಕ್ಟಾಗಿ ಅದ್ರ ಹೆಸರು ಗೊತ್ತಿಲ್ಲ. ಸ್ವಲ್ಪ ಎರಡೂ ಸ್ವಲ್ಪ ಇತ್ತು. ಸೊ ಸ್ವಲ್ಪ ಮಾತ್ರ ಫ್ರೈಗೆ ನೆನೆಸ್ಕೊಂಡು ಇನ್ನು ಮಿಕ್ಕಿದ್ದು ಹಾಗೆ ಇಟ್ಟೆ. ಬಿಕಾಸ್ ಉಪ್ಪು ಖಾರ ಹಾಕಿ ಒಟ್ಟಿಗೆ ಇಟ್ಬಿಟ್ರೆ ಕೆಟ್ಟೋಗುತ್ತೆ ಫಿಶ್ಶು. ಹಾಗೆ ನೀವು ಸಾಲ್ಟಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಟರೆ ತುಂಬ ದಿವಸನೇ ಇರುತ್ತೆ. ಯಾವಾಗ ಬೇಕೋ ಅವಾಗ ತೆಗೆದು ನೀವು ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಇದು ಕೆರೆ ಮೀನು ಅಂತಾರಲ್ಲ, ಆ ಥರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗೂ ಕ್ರೇವಿಂಗ್ಸ್ ಆಗ್ತಿತ್ತು ತಿನ್ನಬೇಕು ಅಂತ. ಬಟ್ ಯೂಶಲಿ ಪ್ರೆಗ್ನೆನ್ಸಿಲಿ ಫಸ್ಟ್ 3 ಮಂತ್ಸ್ ಎಲ್ಲ ಕೊಡೋದೇ ಇಲ್ಲ ಫಿಶಸ್ನ ತಿನ್ನೋದಕ್ಕೆ. ಆಮೇಲೆ 5th ಮಂತಲ್ಲೂ ಅಷ್ಟೇ ನಾನೇನು ತೊಗೊಳ್ಳಿಲ್ಲ. ಸರಿ ಇವಾಗಾದರೂ ಸ್ವಲ್ಪ ತೊಗೋಬೋದಲ್ಲ ಅಂತ ನಾನು ಒಂದು 2 ಪೀಸ್ ತೊಗೊಂಡೆ. ಸೊ ತೊಗೋಬೋದು, ಆದರೆ ಮಾಡ್ರೇಟಾಗಿ ತೊಗೋಬೇಕು. ಎಕ್ಸಸ್ ಹೀಟ್ ಅಂತ ಹೇಳ್ತಾರೆ ಅನ್ನೋದಕ್ಕೆ ತೊಗೊಳ್ಳಲ್ಲ ಅಷ್ಟೇ. ಸೊ ನೀಟಾಗಿ ನೋಡ್ತಿರ್ಬೋದು, ಪೀಸಸ್ ಎಲ್ಲ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು. ಆ್ಯಸ್ ಯೂಶ್ವಲ್ ಉಪ್ಪು ಖಾರ ಹಾಕಿಬಿಟ್ಟು ಅದನ್ನು ಮ್ಯಾಗ್ನೇಟ್ ಮಾಡಿ ಫ್ರೈ ಮಾಡೋದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು ಈ ಥರ ನಾನು ಹಾಕ್ಕೊಂಡೆ. ಕಬಾಬ್ ಪೌಡ್ರ್ ಹಾಕೋತೀನಿ, ಇಲ್ಲಾಂದರೆ ನೀವು ಚಿಲ್ಲಿ ಪೌಡರು, ಅರಿಶಿನ ಪುಡಿ ಸ್ವಲ್ಪ ಹಾಕಿ ಕಲಸಿಟ್ಕೋಬೋದು. ಸೊ ಅದರದ್ದು ಹೇಗೆ ಮಿಕ್ಸ್ ಮಾಡಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಮಿಕ್ಸ್ ಮಾಡಿ ಏನಿಲ್ಲ ಅಂದರೆ ಒಂದು 1/2 hour to 1 hour ನೀವು ಅದನ್ನು ನೆನೆಸ್ಬೇಕಾಗುತ್ತೆ. ಆವಾಗಲೇ ಉಪ್ಪು ಖಾರ ಹಿಡಿಯೋದು ಚೆನ್ನಾಗಿ. ಇಲ್ಲಾಂದರೆ ಉಪ್ಪು ಖಾರ ಅಷ್ಟು ಹಿಡಿಯೋಲ್ಲ, ಟೇಸ್ಟ್ ತೀರಾ ಕಮ್ಮಿ ಇರುತ್ತೆ. ಅಂದರೆ ಪೀಸೇ ಒಂಥರ, ಮಸಾಲೆನೇ ಒಂಥರ ಅಂತ ಅನಿಸುತ್ತೆ. ಸೊ ಇವಾಗ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಫ್ರೈ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಟೇಸ್ಟ್ ಮಾತ್ರ. ನಾನು ಇಲ್ಲಿ GFC ಕಬಾಬ್ ಪೌಡರ್ನೇ ಹಾಕ್ಕೊಂಡಿರೋದು. ಇಫ್ ಇನ್ ಕೇಸ್ ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಖಾರದ ಪುಡಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆ ಹಣ್ಣು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಒಂದು ಮೊಟ್ಟೆ, ಅದು ಕನ್ಸಿಸ್ಟೆನ್ಸಿ ಬರಬೇಕಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಹಚ್ಚಿದ್ರೆ ಅದು ಒಂಥರ ಸೂಪರ್ ಟೇಸ್ಟ್ ಇರುತ್ತೆ. ಯೂಶ್ವಲಿ ನಮ್ಮ ಕಡೆ ನಮ್ಮ ಅಪ್ಪ ಮನೆ ಅಂದರೆ ನಮ್ಮಮ್ಮ ಮನೆ ಕಡೆ ಜಾಸ್ತಿ ಫಿಶ್ ತಿಂತಿದ್ವಿ. ಅಂದರೆ ಮಂಗಳೂರಲ್ಲಿ ಹೋಗ್ತಿದ್ವಲ್ಲ, ಬರ್ತಿದ್ವಲ್ಲ. ಮತ್ತು ಅಪ್ಪಂಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ಫಿಶ್ ಅಂದರೆ ಸಖತ್ ಇಷ್ಟ. ನಾನು ಭಾಸ್ಕರ್ಗೆ ಫಿಶ್ ತಿನ್ನೋಕೆ ಬರ್ತಿರ್ಲಿಲ್ಲ. ನಾನು ಅವ್ನಿಗೆ ಆಮೇಲೆ ಹೇಳ್ಕೊಟ್ಟೆ ಹಿಂಗೆ ತಿನ್ನಬೇಕು ಫಿಶ್ನ ಅಂತ. ಅವನು ಮುಳ್ಳನ್ನ ಹೆಂಗೆ ಸಪ್ರೇಟ್ ಮಾಡ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಬಾಗಿಟ್ಕೊಂಡ್ಬಿಡೋನು, ಬಾಗಿಟ್ಕೊಂಡು ಮುಳ್ಳಿದೆ ಅನ್ನೋನು. ಸೊ ಅವಾಗ ನಾನು ನೀಟಾಗಿ ಹೇಳ್ಕೊಡಿ. ಇವಾಗ ನನಗಿನ್ನ ಚೆನ್ನಾಗಿ ತಿಂತಾರೆ ಫಿಶ್ ಅವರು. ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನೈಟ್ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ನೈಟೇ ಮಾಡಿಕೊಡ್ತಾಯಿದ್ದೀನಿ. ಒಂದು 4 ತಿಂದರು, ಇಷ್ಟು ತಿನ್ನಲಿಲ್ಲ ಅವರು. ನಾನು ಒಂದು 2 ತಿನ್ನೋಣ ಅಂತಲೇ ಮಾಡಿಕೊಂಡೆ ನೈಟು. ಬಟ್ ಹೊಟ್ಟೆ ತುಂಬಿಟ್ಟಿತ್ತು, ಬಿಕಾಸ್ ಕುಷ್ಕ ಮತ್ತು ಕಬಾಬ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಅದನ್ನೇ ಹೊಟ್ಟೆ ತುಂಬ ತಿನ್ಕೊಂಡ್ಬಿಟ್ಟಿದ್ದೆ. ಸೊ ನೋಡ್ತಿರ್ಬೋದು, ಇದನ್ನು ನಾನ್ ಸ್ಟಿಕ್ ತವಾದಲ್ಲಿ ಹಾಕಿ ಮಾಡ್ತಿದ್ದೀನಿ. ಸೊ ದಟ್ ಮಸಾಲೆ ಒಂದು ಕಡೆ, ಫಿಶ್ ಒಂದು ಕಡೆ, ಮತ್ತು ಫಿಶ್ ಅಂಟ್ಕೊಳ್ಳೋದು ಅದೆಲ್ಲ ಏನೂ ಆಗೋಲ್ಲ ಸದ್ಯ. ಬಟ್ ನೋಡಿಕೊಂಡು ನಾನ್ ಸ್ಟಿಕ್ ತವಾಲೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಲೈಕ್ ಐರನ್ ಬರುತ್ತಲ್ಲ ತವ, ಅದರಲ್ಲಿ ಮಾಡಿದ್ರು ಓಕೆನೆ. ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೂ ಒಂಥರ ಬ್ರೌನಿಷ್ ಕಲರಾಗಿ ಬರುತ್ತೆ. ಇದನ್ನು ಕಮ್ಮಿ ಉರಿಲೇ ಬೇಯಿಸ್ಕೋಬೇಕು, ಬಿಕಾಸ್ ಜಾಸ್ತಿ ಇಟ್ಟರೆ ಮೇಲ್ಗಡೆ ಎಲ್ಲ ಸುಟ್ಟಂಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಾಗೆ ಇರುತ್ತೆ. ನಾನು ಪೂರ ಕಮ್ಮಿ ಉರಿಲಿ. ಆಲ್ಮೋಸ್ಟ್ ಇದನ್ನು ಮಾಡೋಕ್ಕೆ ಟೈಮ್ ತುಂಬ ಕನ್ಸ್ಯೂಮ್ ತೊಗೊಳುತ್ತೆ. ಫ್ರೈ ಮಾಡೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಪೇಷನ್ಸಿಂದ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮುಗೀತು. ಭಾಸ್ಕರ್ಗೆ ನೈಟೇ ಹಾಕ್ಕೊಟ್ಟೆ. ಒಂದು 2 ಪೀಸ್ ತಿಂದರು. ನಮ್ಮ ಮಾವಂಗೆ ತಿನ್ನಿ ಅಂತಿದ್ದೆ. ಅಯ್ಯೋ ಬೇಡಪ್ಪ ಬೇಡ ಅಂತಿದ್ರು. ಅವ್ರಿಗೆ ತಿಂದು ಬೋರ್ ಆಗಿರುತ್ತೆ ಊರಲ್ಲಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ಸೊ ಬೆಳಿಗ್ಗೆನೇ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಇನ್ಸ್ಟೆಂಟ್ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಸರು ಕಾಳು, ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಮೆಂತ್ಯ, ಜೀರಿಗೆ ಎಲ್ಲ ಹಾಕಿ ನೆನೆಸಿದ್ದೆ. ಸೊ ರಾತ್ರಿ ನೆನೆಸಿದ್ದಷ್ಟೇ. ಒಂದೊಂದು ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಅಕ್ಕಿನೂ ಹಾಕಿದ್ದೀನಿ. ಅಕ್ಕಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಂಗೆ ಸ್ವಲ್ಪ ಅಕ್ಕಿನೂ ಹಾಕೋಣ, ಬಿಕಾಸ್ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಾಕಿ ಬೆಳಗ್ಗೆ ಎದ್ದು ಪೇಸ್ಟ್ ಮಾಡ್ಕೊಳ್ಳೋದು. ಈ ಪೇಸ್ಟಿಗೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು. 1 ಇಂಚು ಶುಂಠಿ, ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನೇ ಇರಬೇಕು. ನೀರು ದೋಸೆ ಹಾಕ್ತೀವಲ್ಲ ಅಷ್ಟು ತೆಳ್ಳ ಮಾಡಬಾರ್ದು. ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಓಕೆ. ಬಿಕಾಸ್ ಇದು ಕಾಳುಗಳಲ್ಲೇ ಇರುತ್ತಲ್ಲ. ನಾನ್ ಸ್ಟಿಕ್ ತವಾದಲ್ಲಿ ನನಗೆ ಗೊತ್ತಿರೋ ಥರ ಬೆಟರ್ ಇದನ್ನು ಮಾಡೋದು. ನಾರ್ಮಲ್ ತವ ಅಂದರೆ ಚೆನ್ನಾಗಿರೋ ತವಾಲಾದರೆ ಎದೊಳುತ್ತೆ. ಐ ಮೀನ್ ಆಗುತ್ತೆ, ಚೆನ್ನಾಗಿ ಬರುತ್ತೆ, ರೋಸ್ಟ್ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ನೀರು ಎಷ್ಟು ಬೇಕೋ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನು ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಅದೊಂದು 5-10 ಮಿನಿಟ್ಸ್ ರೆಸ್ಟ್ ಆಗಬೇಕು, ಲೈಕ್ ಸೈಡ್ಗೆ ಇಟ್ಬಿಡಬೇಕು. ಸೊ ದಟ್ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ಕೂಡ್ಕೊಳ್ಳುತ್ತೆ ಚೆನ್ನಾಗೆಲ್ಲ ಮಸಾಲೆಗಳ ಜೊತೆ. ಸೊ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಸಾಕು. ಅದನ್ನೊಂದು 5-10 ಮಿನಿಟ್ಸ್ ಸೈಡ್ಗೆ ಇಟ್ಬಿಡೋಣ. ಈಗ ಟೊಮ್ಯಾಟೊ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಚಟ್ನಿಗೆ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ. ಬಟ್ ನಿಜ ಟ್ರಸ್ಟ್ ಮಿ ಗಾಯ್ಸ್, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇದ್ರದ್ದು. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಈ ಚಟ್ನಿ. ಅನ್ನ, ದೋಸೆ, ಇಡ್ಲಿ, ಅಬ್ಬಾ ತಮಿಳ್ನಾಡು ಚಟ್ನಿ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 2 ಒಣಗಿದ ಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡೋದ್ರಲ್ಲಿ ಇರೋದು ಟೇಸ್ಟ್. ಚೆನ್ನಾಗಿ ಫ್ರೈ ಆಗಬೇಕದು, ಒಂಥರ ಕೆಂಪು ಬಣ್ಣಕ್ಕೆ ಬರಬೇಕು. ಆ ರೋಸ್ಟ್ ಆದಷ್ಟೇ ಏನಂತ ಹೇಳ್ತಾರೆ ಫ್ಲೇವರ್ಸ್ ಎನ್ಹ್ಯಾನ್ಸ್ ಆಗುತ್ತೆ. ನಂಗೆ ಇವಾಗ ನೆನೆಸ್ಕೊತಾಯಿದ್ರು ಚಟ್ನಿ ಅಂತ ಅನಿಸುತ್ತೆ. ಒಂಥರ ಚೆನ್ನಾಗಿರುತ್ತೆ, ಹುಳಿ ಆಗಿ ಖಾರವಾಗಿ ಎಲ್ಲನೂ. ಇಲ್ಲಿ ನಾನು ಟೊಮ್ಯಾಟೊನ ಹಾಕ್ಕೊಂಡು, ನೀವು ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಸಾಫ್ಟ್ ಕುಕ್ ಆಗಬೇಕು. ಆ ಥರಕ್ಕೆಲ್ಲ ಹಾಕ್ಬಿಟ್ಟು ಎಲ್ಲನೂ ಸುಮ್ಮನೆ ಶಾಲೋ ಫ್ರೈ ಥರ ಮಾಡಿಬಿಟ್ಟು ರುಬ್ಬಿಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ ಸಾಕು ಬಿಡು ಅಂದ್ಕೊಂಡ್ರೆ ಆಗಲ್ಲ. ಸ್ವಲ್ಪ ಸ್ಟವ್ ಮುಂದೆ ನಿಂತಾಗ, ಅದೇನೋ ಒಬ್ಬರು ಹೇಳ್ತಾರೆ, ಅದನ್ನು ಸ್ಟವ್ ಮುಂದೆ ನಿಂತಾಗ ಪ್ರೀತಿಯಿಂದ ಕುಕ್ ಮಾಡಿ, ಆವಾಗ ಸುಮಾರಾಗಿರೋ ಅಡುಗೆನೂ ಸೂಪರಾಗಿ ಬರುತ್ತೆ. ಈಗ ಕರೆಕ್ಟಾಗಿ ಹೇಳ್ಬಿಟ್ಟೆ. ಇವಾಗ ಏನು ಹಾಕಿದೆ ನಾನು, ಅರಿಶಿನ, ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಹುಣಸೆಹಣ್ಣು ಹಾಕೋತೀನಿ, ಹಾಗೆ ಕೊತ್ತಂಬರಿನ ಯಾವಾಗಲೂ ಜಾಸ್ತಿ ಹಾಕ್ಕೊಳ್ಳಿ. ಚಟ್ನಿಗೆಲ್ಲ ಫ್ಲೇವರ್ ಮಸ್ತಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇದು ಫುಲ್ ಒಳ್ಳೆ ಗೊಜ್ಜು ಥರ ಹಾಕ್ಬಿಡ್ಬೇಕು. ಆವಾಗಲೇ ಇದ್ರದ್ದು ಟೇಸ್ಟ್ ಬರೋದು. ಇದ್ರ ಜೊತೆಗೆ ನಾನು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ ಖಾರಕ್ಕೆ. ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲ ಆಪ್ಷನಲ್. ಖಾರ ಮತ್ತು ಕಲರ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹುಣಸೆಹಣ್ಣು ಹಾಕ್ಕೊಂಡಿರ್ತೀನಲ್ಲ, ಸೊ ದಟ್ ಟ್ಯಾಂಗಿನೆಸ್ಸು, ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಫುಲ್ ಸ್ಮ್ಯಾಶ್ ಆಗಬೇಕಿದು. ಒಂಥರ ಗೊಜ್ಜಾಗಿ ಹಾಕಬೇಕು. ಅದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಲೈಟಾಗಿ ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಇರೋ ಚಟ್ನಿ ರೆಡಿ. ನೋಡಿ, ಇವಾಗ ಒಂದು ಚಿಕ್ಕ ಪುಟ್ಟಾಣಿ ನಿಂಬೆಹಣ್ಣು ಸೈಜಷ್ಟು ಹುಳಿ ಹಾಕಿದ್ದೀನಿ. ಆಮೇಲೆ ಇವಾಗ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಬಳಸೋದು. ಭಾಸ್ಕರ್ ಯಾವಾಗಲೂ ಅಂತಿರ್ತಾರೆ, ಮೊನ್ನೆ ತಂದಲ್ವೇ ಎಲ್ಲೇ ಅಂತ. ನಾನೇನು ಹಸುನ ಸೊಪ್ಪು ತಿನ್ನೋದಕ್ಕೆ ಅಡುಗೆಗೆ ಹಾಕಿರ್ತೀನಪ್ಪ ಅಂತ. ಅದು ಫ್ಲೇವರ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ನನಗೆ ಹಸಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಅದನ್ನು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಆಮೇಲೆ ತಿಂತೀನಿ. ಸೊ ನೋಡಿ, ಇವಾಗ ನಾನು ದೋಸೆ ಹುಯ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ತವ ಚೆನ್ನಾಗಿರ್ಬೇಕಷ್ಟೆ. ಮೇಯ್ನ್ ತವ ಚೆನ್ನಾಗಿರಬೇಕು. ಏನು ರುಬ್ಬಿಟ್ಟು ಹಾಕಿದ್ರೂ ದೋಸೆ ಬರುತ್ತೆ. ಎಲ್ಲ ಥರ ಕಾಳು ರುಬ್ಬಿ ಹಾಕ್ಬೋದು, ಓಟ್ಸ್ ದೋಸೆ ಮಾಡ್ಬೋದು, ರವೆ ದೋಸೆ ಮಾಡ್ಬೋದು. ಮೇಯ್ನ್ ತವ ಸರಿ ಇರಬೇಕಷ್ಟೆ. ಸೊ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ಬೆಸ್ಟ್ ಕಾಂಬಿನೇಷನ್ ತುಪ್ಪ ಇದಕ್ಕೆ. ಇದು ತುಪ್ಪದಲ್ಲಿ ಮಾಡಿ ನೋಡಿ, ಟೇಸ್ಟೇ ಬೇರೆ. ಎಣ್ಣೆ ಹಾಕಿ ಮಾಡಿ ನೋಡಿ, ಅದರದ್ದೇ ಟೇಸ್ಟ್ ಬೇರೆ. ಸೊ ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿದ್ದೆ ತುಪ್ಪ, ಅದಕ್ಕೆ ಗ್ಯಾಸ್ ಸ್ಟವ್ ಪಕ್ಕನೇ ಇರ್ತದೆ ಅಂತ ಪ್ಲಾಸ್ಟಿಕ್ಕು ಒಂದೊಂದ್ಸತಿ ಮೆಲ್ಟೇ ಆಗಿಬಿಡುತ್ತೆ. ಸೊ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಚೆನ್ನಾಗಿದು ಫುಲ್ ಏನು ಕೆಂಪಾಗೆಲ್ಲ ಬರೋಲ್ಲ, ಬಿಕಾಸ್ ಗ್ರೀನ್ ಗ್ರಾಮ್ ಹಾಕಿರೋದಲ್ವಾ. ಒಂದು ಸ್ವಲ್ಪ ರೋಸ್ಟ್ ಆದಂಗೆ ಅಂತ ಅನ್ಸುತ್ತೆ ಅಷ್ಟೇ. ಆ ಟೈಮಲ್ಲಿ ನೀವು ತಿರುಗಿಸ್ಕೋಬೋದು. ನೋಡಿ ಅಷ್ಟೇ, ಎಷ್ಟು ನೀಟಾಗಿ ಬಂತು. ಇವಾಗ ಟರ್ನ್ ಈ ಥರ ಬರುತ್ತೆ ದೋಸೆ. ನೀಟಾಗೆ ಬೇಯಿಸ್ಕೊಳ್ಳಿ. ಬಿಕಾಸ್ ಇದು ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಾರಲ್ಲ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಒಂದು ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಚಟ್ನಿ ಜಾಸ್ತಿ ತೊಗೊಳ್ತೀನಿ. ಬರೀ ಅದನ್ನ ಚಟ್ನಿ ತಿಂದಾಗ ಅದರಲ್ಲೂ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಅದೆಲ್ಲ ಇರುತ್ತಲ್ಲ, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತವಲ್ಲನೂ. ಸೊ ಇನ್ನೊಂದು ದೋಸೆ ಹಾಕ್ಕೊಂಡೆ. ನಾನು ಸುಮಾರು ಒಂದು ಹೊಟ್ಟೆ ಒಬ್ಬರು ಒಂದು 4 ದೋಸೆ ತಿನ್ಬೋದು ನೋಡಪ್ಪ, ಲೈಟಾಗಿ ಒಂದು ತೆಳ್ಳಗೆ ಹಾಕಿದ್ರೆ. ಸೊ ಚಟ್ನಿನೂ ರೆಡಿ ಆಯಿತು. ಅದಕ್ಕೂ ಒಗ್ಗರಣೆ ಹಾಕಿ ಇಟ್ಕೊಂಡೆ. ಸೊ ಬ್ರೇಕ್ಫಾಸ್ಟ್ ರೆಡಿ. ಮುಗೀತು ಬ್ರೇಕ್ಫಾಸ್ಟ್ ಕತೆ. ಹಾಗೆ ಮಧ್ಯಾಹ್ನಕ್ಕಂತ ಒಂದು 11 o'clock ಹಂಗೆ ಚೇಪೆಕಾಯಿ ತೊಗೊಂಡು ಬಂದಿದ್ರು. ಸೀಸನ್ನೇ ಆಗೋಗಿದೆ ಅನಿಸುತ್ತೆ. ಚೇಪೆಕಾಯಿ ಟೇಸ್ಟೇ ಇರಲಿಲ್ಲ, ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡ್ವಿ. ಸೊ ಜೀರಾ ಸಾಂಬಾರೇ ಸ್ವಲ್ಪ ಇತ್ತು. ಸೊ ಎಲ್ಲ ಗ್ರಾಸರೀಸ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಆವಾಗ ಸ್ವಲ್ಪ ಸಿಕ್ಕುತ್ತೆ ಯಾವ್ಯಾವ ಮುಳ್ಳಿಟ್ಟಿರೋದೆಲ್ಲನೂ. ಸೊ ಅದು ಕಾಯಿ ಹಾಲು ಕೂಡ ತೆಗೆದಿಟ್ಟಿದ್ದೀನಿ. ಎಲ್ಲ ಪಾಪನ ಮತ್ತೆ ರೆಡಿ ಮಾಡಿಟ್ಟಿದ್ರು. ಸೊ ಬಿರಿಯಾನಿ ಮಧ್ಯಾಹ್ನಕ್ಕೆ.
is amazing. This is ಮಶ್ರೂಮ್ ಪಲಾವ್ ಮಾಡಿದ್ದಾರೆ. ಮಶ್ರೂಮ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಮಶ್ರೂಮ್ ಪನ್ನೀರು ಅಂದ್ರೆ ಪ್ರಾಣ ಕಂಡ್ರಿ ನನಗೆ ಪ್ರಾಣ. ಅಂದ್ರೆ ಅವಳು ಮಸಾಲೆ ಕಮ್ಮಿ ಆಗ್ತಾಳೆ, ಆಕ್ಚುಲಿ ತುಂಬಾ ಕಮ್ಮಿ ಆಗ್ತಾಳೆ. ನೋಡಕ್ ಜಾಸ್ತಿ ಅನ್ಸುತ್ತೆ ಅಷ್ಟೇ, ಆದ್ರೆ ತಿಂದ್ರೆ ಮಾತ್ರ ಕಳೆದು ಕಣ್ರಿ. ಹಂಗೆ ಆಗ್ತೀನಿ, ನಾನು ಅದನ್ನ ಕಟ್ಟೆ ಮಾಡಲ್ಲ. ನಂಗೆ ಈ ತರ ಮುದ್ದೆ ಇರ್ಬೇಕು. ಮುದ್ದೆ ಈ ತರ ಮುದ್ದೆ ಇರ್ಬೇಕಂತ ಹೇಳ್ರಿ, ಉದುರಾಗಿರ್ಬಾರ್ದು. ಮುದ್ದೆ ಇದ್ರೆ ಸೊ ಮಿಕ್ಕಿದ್ದು ಇನ್ನು ಸ್ವಲ್ಪ ಫಿಶ್ ಇತ್ತಲ್ಲ, ಅದು ಅವತ್ತಿಗೆ ಖಾಲಿ ಆಯಿತು. ಇನ್ನು ಸ್ವಲ್ಪ ಫಿಶ್ ಇತ್ತಲ್ಲ, ಅದನ್ನು ಫಿಶ್ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಮತ್ತು ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಿಶ್ ಫ್ರೈ ಮಾಡೋಕ್ಕೆ. ಸೊ ಅದಕ್ಕೆ ತೋರಿಸ್ತೀನಿ ಹೇಗೆ ನಾನು ಅದನ್ನು ಮಿಕ್ಸ್ಚರ್ ಮಾಡಿಕೊಂಡೆ ಅಂತ. ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮಗೆ ತೀರಾ ತೆಳ್ಳಗಿರಬೇಕು ಮಸಾಲೆ, ಗಟ್ಟಿಗೆ ಬೇಡ ಅಂತಂದರೆ ಇನ್ನೊಂದು ಹಾಕೋಬೋದಪ್ಪ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಹಾಕ್ಕೊಳ್ತಿದ್ದೀನಿ. ಯೂಶ್ವಲಿ ನಮ್ಮ ಮನೆ ಕಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದೇ ಇಲ್ಲ, ಬರೀ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾರೆ. ನಾನಾದರೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕ್ತಿದ್ದೀನಿ. ಸೋಂಬೇರಿ ನಾನು ನೈಟ್ ತಿಂತಿರ್ಲಿಲ್ವಲ್ಲ, ಸರಿ ಮಾಡಿಕೊಂಡು ಇವಾಗ ತಿನ್ನೋಣ ಅಂತಂದ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರೆ ಹಾಗೆ ಹೇಳಿದ್ನಲ್ಲ GFC ಕಬಾಬ್ ಪೌಡರ್ ಅಂತ, ಅದನ್ನೇ ಹಾಕೋತಾ ಇದ್ದೀನಿ. ಇವಾಗ ಕಬಾಬ್ ಪೌಡರ್ಗೆಲ್ಲ ಕಲರ್ ಇರಬಾರ್ದು. ಇದು ನಾನು ತೊಗೊಂಡಿದ್ದು ಮೋಸ್ಟ್ಲಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಅನಿಸುತ್ತೆ. ಆದರೆ ಇದ್ರಲ್ಲಿ ಕಲರ್ ಆ್ಯಡೆಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಪ್ಯಾಕೆಟಿಂದ ನೋಡಿದಾಗ ನೋ ಆ್ಯಡೆಡ್ ಕಲರ್ಸ್ ಅಂತಲೇ ಇರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಖಾರಕ್ಕೆ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಉಪ್ಪು ಫಿಶ್ಗೆ ನೋಡಿಕೊಂಡೇ ಹಾಕೋಬೇಕು, ಯಾಕಂದರೆ ಕೆರೆ ಮೀನಾಗಿರೋದ್ರಿಂದ ಏನಷ್ಟು ಉಪ್ಪು ಅನಿಸಲ್ಲ, ಅದಕ್ಕೆ ಉಪ್ಪು ಆ್ಯಡ್ ಮಾಡಿದ್ದೀನಿ. ಮತ್ತು ಕಬಾಬ್ ಪೌಡರಲ್ಲೂ ಉಪ್ಪಿರುತ್ತೆ. ಈ ಸಮುದ್ರದ ಮೀನೆಲ್ಲ ತೊಗೊಂಡು ಬಂದಿರ್ತಾರೆ, ಅದರಲ್ಲೇ ಉಪ್ಪು ಕಂಟೆಂಟ್ ಆಲ್ರೆಡಿ ಇರುತ್ತೆ. ಸೊ ದಟ್ ಉಪ್ಪನ್ನ ನಾವು ನೋಡಿಕೊಂಡು ಹಾಕೋಬೇಕು. ನಾನು ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸೊ ದಟ್ ನೀಟಾಗಿ ಪೇಸ್ಟನ್ನ ಅಂಟಿಸ್ಕೊಳ್ತೀನಿ ಥರ. ಅದಕ್ಕೆಲ್ಲನೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ಹಾಗೆ ಮಾಡ್ತೀನಿ. ಹಿಡಿದ ಮೇಲೆ ಇದನ್ನು ಸೇಮ್ ಒಂದು 1/2 to 1 hour ನೆನೆಸಿ ಸೈಡ್ಗೆ ಇಟ್ಕೊಳ್ತೀನಿ. ಆ್ಯಕ್ಚುಲಿ ನಾನಲ್ಲಿ ಮಾತಾಡಿಕೊಂಡೇ ಮಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಮನೆ ಹತ್ರ ಒಂದು ಸಾವಾಗಿತ್ತು ಆಯಿತಾ. 10 ಜನ ಇದನ್ನು ಶೇರ್ ಮಾಡ್ಕೋಬೇಕೋ ಬೇಡವೋ, ಬಟ್ ಸ್ಟಿಲ್ ಹೇಳೋಣ ಅಂತ. ಜನ ಯಾವ ಥರ ಅಂದರೆ ಸಾವಲ್ಲೂ ಜಗಳ ಮಾಡ್ತಾಯಿದ್ದಾರೆ ಆಸ್ತಿಗೋಸ್ಕರ. ಸತ್ತಿರೋನ ಬಗ್ಗೆ ನೆನೆಸ್ಕೊಳ್ಳೋರಿಲ್ಲ, ಅವನಿಗೋಸ್ಕರ ಕಣ್ಣೀರು ಹಾಕೋರಿಲ್ಲ. ಆಸ್ತಿ ನನಗೆ ಬೇಕು ಅಂತ ಮಕ್ಕಳಿಂದ ಹಿಡಿದು ತಂದೆ ಅವರ ಏನಂತ ಹೇಳ್ತಾರೆ, ಅವ್ರ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಅದೇ. ನಿಜ ನಂಗಂತೂ ನೋಡಿ ಬೇಜಾರಾಗೋಯ್ತು. ಆಸ್ತಿಗೂ ಮನುಷ್ಯನಿಗೆ ಬದುಕಿದ್ದಾಗೂ ಬೆಲೆ ಇಲ್ಲ, ಸತ್ತಾಗ ಇವತ್ತೊಂದು ದಿವಸ ನಮ್ಮ ಜೊತೆ ಇರ್ತಾನಲ್ಲ ಅಂತ ನೆನೆಸ್ಕೊಳ್ಳೋದು ಇಲ್ವಲ್ಲ ಅಂತ ಅನಿಸ್ಬಿಡ್ತು. ಇದೇ ಪ್ರಪಂಚದಲ್ಲಿ ಇನ್ನೂ ವಿಚಿತ್ರವಾಗಿದ್ನೆಲ್ಲ ನೋಡ್ಬೋದು. ಸೊ ಆಯಿತು, ಇದನ್ನೆಲ್ಲ ನೆನೆಸ್ಬಿಟ್ಟು ಇವಾಗ ಹಾಗಂಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಫಿಶ್ದು ಸ್ವಲ್ಪ ಕೌಸು ವಾಸನೆ ಬರುತ್ತೆ. ಸೊ ಅದಕ್ಕೆ ಆವಾಗಲೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ನೊಣಗಳೆಲ್ಲನೂ ಮುತ್ಕೊಳಂಗೆ ಆಗ್ಬಿಡುತ್ತೆ. ಸೊ ಇಲ್ಲಿ ಬಿರಿಯಾನಿ ರೆಡಿ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಫಿಶ್ ಫ್ರೈ ಕೂಡ ಮಾಡಿಬಿಟ್ಟೆ. ಇನ್ನೊಂದು ಕಡೆ ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.